ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನ್ ನಿಮ್ಮ ರಘು ಸೂರ್ಯ. ಇವತ್ತು ನಾನು ನಿಮಗೆ ತಿಳಿಸ್ಬೇಕಾದಂತ ವಿಷಯ ಏನಂತಂದ್ರೆ, ನಮ್ಮ ಫಾರೆಸ್ಟ್ ಆಫೀಸರ್ಗಳು ಎಷ್ಟು ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ, ಎಷ್ಟು ಮಟ್ಟಿಗೆ ಇವರು ಭ್ರಷ್ಟಾಚಾರ ನಡೆಸ್ತಾರೆ, ಮತ್ತೆ ವಕೀಲ ಅಂತ ಹೇಳ್ಕೊಂಡ ವ್ಯಕ್ತಿ ಯಾವ ರೀತಿ ಅಮಾನುಷವಾಗಿ ನಡ್ಕೊಳ್ತಾನೆ. ಇದೊಂದು ಇನ್ಸಿಡೆಂಟ್ ನಮ್ಮಲ್ಲೇ ನಡೆದಿದೆ, ನಮ್ಮ ದಾಸರಳ್ಳಿಯಲ್ಲಿ ನಡೆದಿದೆ. ಇದರ ವಿಚಾರವನ್ನು ನಿಮಗೆ ತಿಳಿಸ್ತೀನಿ. ಏನ್ ಗೊತ್ತಾ, ನಮ್ಮ ಸಿಡೇದಹಳ್ಳಿಯ ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ನಿವೇಶನ ಇದೆ, ಸ್ವಲ್ಪ ಬೃಹತ್ತಾದ ನಿವೇಶನ. ಆ ಬೃಹತ್ತಾದ ನಿವೇಶನದಲ್ಲಿ ಒಂದು ಸಣ್ಣ ಮನೆ ಇರುತ್ತೆ. ಅದರ ಸುತ್ತ ಸುಮಾರು 15ರಿಂದ 20 ಮರಗಳು ಇರ್ತವೆ. 15ರಿಂದ 20 ಮರದಲ್ಲಿ ಒಂದು 5-6 ಮರ ಒಂದು 4-5 ಮೀಟರ್ ಎತ್ತರ ಇರುವಂತದ್ದು, ಇನ್ನ ಹಲವು ಸಾಮಾನ್ಯ ಮರಗಳು, ಈ ರೀತಿಯ ಒಂದು 15-20 ಮರ ಇರ್ತದೆ. ಈ ನಿವೇಶನದ ಮಾಲೀಕ ಬಂದ್ಬಿಟ್ಟು ಒಬ್ರು ಲಾಯರ್. ಆ ಲಾಯರ್ ಇರೋದು ಕಿರ್ಲೋಸ್ಕರ್ ಲೇಔಟ್ ನಲ್ಲೇ ಇದ್ದಾರೆ. ಈ ವ್ಯಕ್ತಿ ಒಬ್ಬ ಲಾಯರ್ ಆಗಿದ್ದು ಸಾಮಾನ್ಯ ಜ್ಞಾನ ಇರಬೇಕು, 4 ಜನಕ್ಕೆ ತಿಳಿ ಹೇಳುವಂತವರು, ಕೋರ್ಟ್ ನಲ್ಲಿ ನಿಂತು ವಾದವನ್ನು ಮಾಡುವಂತವರು. ಈ ವ್ಯಕ್ತಿ ಯಾವುದೇ ಪರವಾನಗಿ ಇಲ್ಲದೆ, ಯಾವುದೇ ಪರ್ಮಿಷನ್ ಇಲ್ಲದೆ ಈತ ಅಷ್ಟು ಮರಗಳನ್ನ ಕಡ್ಸಾಕ್ತಾನೆ. ಕಡ್ಸಾಕಿದಾಗ ನಾವು ಅಲ್ಲಿಗೆ ಹೋಗ್ತೀವಿ, ಹೋಗಿ ಕಡ್ದಿದ್ಯಾಕೆ ಅಂತ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡಿ ಅವ್ರಿಗೆ ಫೋನ್ ಮಾಡ್ತೀವಿ. ಫೋನ್ ಮಾಡಿದಾಗ ಆತ ಹೇಳ್ತಾನೆ, ರೀ ನಾನು ಮಾಜಿ MLA ಅವ್ರ ಲಾಯರ್ ರೀ, ನೀವ್ ಯಾರ್ರಿ ಕೇಳೋದಕ್ಕೆ ಅಂತ ಹೇಳ್ತಾನೆ. ಇದು ಒಬ್ಬ ಲಾಯರ್ ನಡ್ಕೊಳ್ಳೋ ರೀತಿ. ಅಂಡ್ ಅದಾದ ತಕ್ಷಣ ನಾನೇನ್ ಮಾಡ್ತೀನಿ ಅಂತಂದ್ರೆ, ಇಮ್ಮಿಡಿಯೇಟ್ ಆಗಿ ಅರಣ್ಯಾಧಿಕಾರಿಗಳಿಗೆ ತಿಳಿಸ್ತೀನಿ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಬರ್ತಾರೆ, ಮಹಜರ್ ಮಾಡ್ತಾರೆ, ವಿಡಿಯೋನೂ ಚಿತ್ರೀಕರಿಸ್ಕೊಳ್ತಾರೆ. ಆ ಮರಗಳು ಕಡ್ದಿರ್ತಾರಲ್ಲ ಅದರ ಸುತ್ತಳತೆನೂ ಕೂಡ ಬರ್ಕೊಳ್ತಾರೆ. ನಾನೇ ಖುದ್ದಾಗಿ ನಿಂತು ಬರ್ಕೊಡ್ತೀನಿ, ಸುತ್ತಳತೆ ಎಷ್ಟು ಎತ್ತರ ಇದೆ, ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು ಆ ಮರಗಳನ್ನ ಗುರುತಿಸ್ತಾರೆ. ಗುರುತಿಸ್ಬಿಟ್ಟು ಅವ್ರು ಮಹಜಾರ್ ಮಾಡ್ತಿದ್ದಂಗೆ ಇವರು ಅಲ್ಲಿದ್ದಂತ ರೇಂಜ್ ಆಫೀಸರ್ ಆ ಸೈಟಿನ ಮಾಲೀಕರಿಗೆ ಫೋನ್ ಮಾಡ್ತಾರೆ. ಮಾಲೀಕರು ಫೋನ್ ಮಾಡಿದಾಗ ಅವ್ರೇನ್ ಮಾಡ್ತಾರೆ, ಸರ್ ನಮಗೆ ಗೊತ್ತಿದೆ ಸರ್ ಏನ್ ಮಾಡ್ಬೇಕು ಅಂತ, ನೀವ್ ಯಾಕಲ್ಲಿ ಬಂದಿದ್ದೀರಾ ಅಂತ ಹೇಳಿ ಆತ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಬಹಳ ಎತ್ತರದ ಫಾರೆಸ್ಟ್ ಆಫೀಸರ್ಗಳಿಂದ, ಅಂದ್ರೆ ಅವರಿಗಿಂತ ಮೇಲ್ಪಟ್ಟ ಆಫೀಸರ್ಗಳಿಂದ ಫೋನ್ಗಳು ಬರೋಕ್ಕೆ ಶುರುವಾಗುತ್ತೆ, ನನ್ನ ಮುಂದೆನೆ ಬರುತ್ತೆ. ಅದಾದ ನಂತರ ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ, ಇಲ್ಲ ಸರ್ ನಾವು ಇದು ಒಪ್ಪೋದಿಲ್ಲ, ನೀವು ಖಂಡಿತ ಇದ್ರ ಮೇಲೆ ಕ್ರಮ ತಗೋಬೇಕು, ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು 10-20 ಮರಗಳು, ನೀವು ಕ್ರಮ ತಗೊಳ್ಳೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಆಯ್ತು ಸರ್ ಅಂತ ಅಲ್ಲಿಂದ ಹೊರಡ್ತಾರೆ. ಹೊರಟ ಮೇಲೆ 1 ವಾರ ಆದ್ರೂ ಇವತ್ತಿನವರೆಗೂ ಯಾವುದೇ ಕ್ರಮ ಆಗ್ಲಿ FIR ಆಗ್ಲಿ ಆಗಿರೋದಿಲ್ಲ. ಯಾಕೆಂದ್ರೆ ಅವರೊಬ್ರು ಲಾಯರ್, ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಈ ಲಾಯರ್ ಇನ್ನೊಂದು ಮಹಾನ್ ಕೆಲಸ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಸೀದಾ ಹೋಗಿ MLA ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ನಾವು ನಿವೇಶನ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೋ, ಬೇರೆ ಏನೂ ಮಾಡಿಲ್ಲ, ಯಾರೋ ಬಂದು ನಮಗ್ ತೊಂದರೆ ಕೊಡ್ತಾ ಇದಾರೆ ಅಂತ MLA ಹತ್ರ ಹೋಗಿ ಹೇಳ್ತಾರೆ. ಈ ತರ ಎಲ್ಲ ಸುಳ್ಳು ಹೇಳ್ತಾರೆ, ಇಂಥ ಸುಳ್ಳು ಮಾಹಿತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟೆ ನಾವು ಪ್ರತಿಯೊಂದನ್ನು ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದೀವಿ. ನೋಡಿ, ಈ ವಿಡಿಯೋ ಚಿತ್ರೀಕರಣದಲ್ಲಿ ಯಾವ ರೀತಿಯಾಗಿ ಇವರು ಮರಗಳನ್ನ ಕಡಿದಿದ್ದಾರೆ. ಅದು ಸಾಮಾನ್ಯ ಮರಗಳಲ್ಲ, ಎಲ್ಲ ಎತ್ತರವಾದಂತ ದಪ್ಪವಾದ ಮರಗಳು. ಮರಗಳೆಲ್ಲ ಕಡ್ದಾದ ಮೇಲೆ, ಇವರು ಇಷ್ಟು ಮರಗಳನ್ನ ಕಡ್ದಾದ್ಮೇಲೆ ಇದಕ್ಕೆ ಅವ್ರ ಪರವಾನಗಿ ಕೇಳಿದ್ರೆ ಇಲ್ಲ ಅಂತ ಒಂದು ದುರ್ವರ್ತನೆ ತೋರಿಸುವಂತ ಈ ಲಾಯರ್ ಇನ್ನೊಂದು ಮಹಾನ್ ಕಾರ್ಯ ಮಾಡಿದ್ದಾರೆ. ಏನ್ ಮಹಾನ್ ಕಾರ್ಯ ಗೊತ್ತಾ, ಅದು ಸಾಕ್ಷ್ಯನಾಶ ಮಾಡ್ಲಿಕ್ಕೆ ಮರಗಳನ್ನ ಸುಟ್ಟಾಕಿದ್ದಾರೆ. ಇವ್ರು ಅನ್ಕೊಂಡಿದ್ದಾರೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಆದ್ರೆ ನಾವು ಸುಮ್ಮನೆ ಕೂರೋರಲ್ಲ, ಪ್ರತಿಯೊಂದು ನಾವು ಇಂಚ್ ಬೈ ಇಂಚ್ ವಿಡಿಯೋ ಮಾಡಿದ್ವಿ. ನೋಡಿ ಈ ಮರಗಳನ್ನ ಹೆಂಗ್ ಸುಟ್ಟಾಕಿದ್ದಾರೆ ಅಂತ. ಸಾಕ್ಷ್ಯನಾಶ ಮಾಡ್ಲಿಕ್ಕೆ ಒಬ್ಬ ಲಾಯರ್ ಅಮಾನುಷವಾಗಿ ಮಾಡಿರೋ ತಪ್ಪು, ಮೊದಲೇ ತಪ್ಪು, ಅದ್ರ ಮೇಲೆ ಈತ ಮರಗಳನ್ನ ಸುಟ್ಟಾಕ್ತಾನೆ. ಇದನ್ನ ಕೇಳೋದಕ್ಕೆ ನಮ್ಮ ರೇಂಜ್ ಆಫೀಸರ್ ಆಗ್ಲಿ, ಫಾರೆಸ್ಟ್ ಆಫೀಸರ್ ಆಗ್ಲಿ, ಯಾವ ಸಿಬ್ಬಂದಿ ಆಗ್ಲಿ ಯಾರೂ ರೆಡಿ ಇಲ್ಲ. ಅಂದ್ರೆ ಈತ ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ. ಅದ್ರ ಮೇಲೆ ಹೋಗಿ ಶಾಸಕರಿಗೆ ಕಂಪ್ಲೇಂಟ್ ಬೇರೆ. ಏನ್ರಿ ಇವ್ರದು, ಯಾವ ರೀತಿ ಸರ್ವಾಧಿಕಾರ ಇವ್ರದು? ಒಬ್ಬ ಲಾಯರ್ ಆಗ್ಬಿಟ್ರೆ ಇವನ್ ಮಾಡಿದ್ದೆಲ್ಲ ಸರಿನಾ? ಹಾಗಾದ್ರೆ ಮಿಕ್ಕಿದ್ದೆಲ್ಲ ಕಣ್ಮುಚ್ಕೊಂಡು ಕೂತ್ಕೋಬೇಕಾ? ಯಾರು ಕೇಳೋಂಗಿಲ್ವಾ? ಈತ ಮಾತಾಡೋ ರೀತಿನೇ ಹಂಗೆ. ನೀವ್ಯಾರ್ರಿ, ನಮಗ್ ಗೊತ್ತಿದೆ ಬಿಡ್ರಿ ಅಂತ ಈತ ಮಾತಾಡ್ತಾರೆ. ಒಬ್ಬ ಇಷ್ಟು ಅಪ್ಪನೂ ಲಾಯರು, ಮಗನೂ ಲಾಯರ್, ಅಪ್ಪ ಮಗ ಇಬ್ರು ಲಾಯರ್ ಆಗಿ ಇಷ್ಟು ಬೇಜವಾಬ್ದಾರಿಯಿಂದ ದುರ್ನಡತೆ ಅಮಾನುಷವಾಗಿ ನಡ್ಕೋತಾರೆ. ಇದನ್ನ ಕೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಇದನ್ನ ಕೇಳಿದ್ರೆ ನಾವು ಕೆಟ್ಟವರಾಗ್ಲಿ, ಕೆಟ್ಟವರಂತಾನೇ ತಿಳ್ಕೊಳ್ಳಿ, ನಾವಂತೂ ಬಿಡಲ್ಲ. 15-20 ಮರಗಳು ಕಡ್ದಿದ್ದಲ್ದ ಸುಟ್ಟಿರೋದು ಅಮಾನವೀಯ ಕೃತ್ಯ. ಸಾಮಾನ್ಯ ಒಬ್ಬ ವ್ಯಕ್ತಿ ಮಾಡಿದ್ರೆ ಬಿಡ್ತಿದ್ರೇನ್ರಿ ನೀವು? ಬಿಡ್ತಿದ್ರಾ? ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಅವನ ಮೇಲೆ FIR ಹಾಕಿ 1 ಲಕ್ಷ ದಂಡೆ ಹಾಕಿ ಏನೇನ್ ಮಾಡ್ತಿದ್ರಿ? ಅವನು ಅಯ್ಯಯ್ಯೋ ಅನ್ಸ್ಬಿಡ್ತಾ ಇದ್ರಿ. ಇವ್ರು ಯಾರ ಲಾಯರ್, ಇನ್ಫ್ಲೂಯೆನ್ಷಿಯಲ್ ಪರ್ಸನ್,
ಅದಕ್ಕೆ ಯಾವುದೇ ಕ್ರಮ ಇಲ್ಲ. ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಲ್ವ ಆರಾಮಾಗಿ ಫಾರೆಸ್ಟ್ ಆಫೀಸರ್ಗಳು. ಯಾವುದೇ ಕಾರಣಕ್ಕೂ ಆರಾಮಾಗಿ ಕುತ್ಕೋಬಿಡಿ, ನಾವು ಆರಾಮಾಗಿ ಕುತ್ಕೊಳಕ್ ಬಿಡಲ್ಲ ನಿಮ್ನ. ನಿಮ್ಮ ಬುಡಕ್ಕೆ ನೀವು ಹೆಂಗೆ ಮರಕ್ಕೆ ಬೆಂಕಿ ಇಟ್ಟಿದ್ರೋ ಅದೇ ರೀತಿ ನಿಮ್ಮ ಬುಡಕ್ಕೂ ಬೆಂಕಿ ಇಡ್ತೀವಿ, ಲಾಯರ್ ಅವ್ರ ಬುಡಕ್ಕೂ ಬೆಂಕಿ ಇಡ್ತೀವಿ, ಇದನ್ನ ಬೆಂಬಲಿಸಿದಂತಹ ಅಧಿಕಾರಿಗಳ ಬುಡಕ್ಕೂ ಬೆಂಕಿ ಇಡ್ತೀವಿ. ಇದು ನಿಜವಾಗ್ಲೂ ನಾವು ಸಹಿಸೋದಿಲ್ಲ. ಯಾರೇ ಅಡ್ಡ ಬರಲಿ, ಯಾವುದೇ ಇನ್ಫ್ಲೂಯೆನ್ಸ್ ಬರಲಿ, ಏನೇ ಮಾಡ್ಲಿ, ಇವ್ರ ಮೇಲೆ ಕ್ರಮ ಆಗೋವರೆಗೂ ನಾವು ಬಿಡೋದಿಲ್ಲ. ಇಷ್ಟಂತೂ ಸತ್ಯ. ನೋಡಿ, ಇದೇನ್ ಗೊತ್ತಾ ಹೇಳೋದು, ನಾವು ಈ ವಿಚಾರ ಏನ್ ತಿಂದೇವು ನಿಮ್ ಮುಂದೆ ಇಡ್ತಾ ಇದೀವಿ ಅಂತಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಇದೆಲ್ಲ ಮಾಡಕ್ಕಾಗಲ್ಲ ರೀ. ಅವನೇನಾರು ಮಾಡ್ಬಿಟ್ರೆ ಅವನ ಜೀವನದಲ್ಲಿ ಅಯ್ಯಯ್ಯೋ ಅನ್ಸ್ಬಿಡ್ತಾರ್ರಿ ಇವರು. ಅಂಥದ್ರಲ್ಲಿ ಇವನು 15-20 ಮರಗಳು, ಒಬ್ಬ ಲಾಯರ್ ಅಂದ್ಬಿಟ್ರೆ ನೀನ್ ಮಾಡಬಾರ್ದೆಲ್ಲ ಮಾಡ್ಬೋದಾ? ಅವನಿಗೆ ಮಾತ್ರ ಎಲ್ಲಾ ರೀತಿಯ ಒಂದು ಪವರು ಎಲ್ಲ ಇದೆಯಾ? ಅವನಿಗೆ ಸಪರೇಟ್ ಕಾನೂನು ಇದೆಯಾ? ಲಾಯರ್ ಆದ ತಕ್ಷಣ ಸಪರೇಟ್ ಕಾನೂನು ಇದೆಯಾ? ಸಾಮಾನ್ಯ ವ್ಯಕ್ತಿ ಬೇರೆ ಕಾನೂನಾ? ಇದನ್ನ ನಾವು ಬಿಡೋದಿಲ್ಲ. ಎಲ್ಲಿ ತನಕನಾದ್ರೂ ಸರಿ ತಗೊಂಡೋಗ್ತೀವಿ, ಎಲ್ಲಿ ತನಕ ಆದ್ರೂ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ಸಾಮಾನ್ಯರು ಎಚ್ಚೆತ್ಕೋಬೇಕು. ಈ ರೀತಿ ಅಧಿಕಾರಿಗಳು ನಿಮ್ಮ ಹತ್ರ ಬರ್ತಾರಲ್ಲ, ಆ ರೂಲ್ಸ್, ಈ ಕಾನೂನು, ಆ ಕಾನೂನು ಅಂತ, ಆವಾಗ ಇಂಥದ್ದು ಎತ್ತಿಡಿ. ನೀವು ಈ ಕೆಲಸ ಮಾಡಿದ್ರಲ್ರಿ, ಇದು ಸರಿ ಏನ್ರಿ ಅಂತ ಕೇಳಿ ಪ್ರಶ್ನೆ ಮಾಡಿ. ಈ ಪ್ರಶ್ನೆ ಮಾಡದೆ ಇವರೆಲ್ಲ ಎಷ್ಟು ಮಟ್ಟಕ್ಕೆ ಬೆಳ್ಕೊಂಡಿರೋದು, ತಮ್ಮ ಮನ್ಸಿಗೆ ಬಂದಂಗೆ ನಡ್ಕೊಳ್ಳೋದು. ಇಲ್ಲಿ ಈ ಮೂಲಕ ನಾವೇನ್ ತಿಳಿಸ್ತೀವಿ ಅಂತಂದ್ರೆ, ಆ ಲಾಯರ್ನಾಗ್ಲಿ, ಈ ಬೆಂಬಲಿಸಿದಂತ ಅಧಿಕಾರಿಗಳನ್ನಾಗ್ಲಿ ನಾವು ಬಿಡೋದಿಲ್ಲ. ನಾವು ಇದನ್ನ ಹಿಂಬಾಲಿಸ್ತೇವೆ, ಸರಿಯಾದ ಶಾಸ್ತಿಯನ್ನ ಮಾಡ್ತೇವೆ. ನಿಮ್ಮೆಲ್ಲರ ಬೆಂಬಲ ನಮ್ಮೊಂದಿಗಿರಲಿ. ನಮಸ್ಕಾರ.